ಎಲ್ಲರೂ ಮಾತನಾಡುವುದನ್ನು ಅಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿದೆ. ಅದನ್ನು ನಾನು ಹೇಳುತ್ತೇನೆ ಮಾಮಾಜಿ. ನಮಸ್ತೆ ಮಾಮಾಜಿ. ನಾನು ದಿಢೀರಂತ ಬಂದಿದ್ದು ತಮಗೆ ಆಶ್ಚರ್ಯವಾಯಿತೆ? ನಿಮಗೆ ಆಶ್ಚರ್ಯವಾಗಬೇಕೆಂದೇ ನಾನು ದಿಢೀರಂತ ಆರಾಮಿದ್ದೀರಾ ಮಾಮಾಜಿ? ಹಾ ಕನ್ವರ್, ನಾನು ಆರಾಮಿದ್ದೆ. ನೀನು ಬಾಂಬೆ ನಂತರ ಯಾವಾಗ ಬಂದಿ ಕನ್ವರ್? ಕನ್ವರ್ ನೈ ಮಾಮಾಜಿ, ಕನ್ವರ್ ಲಾಲ್ ಬಲ. ಧನ್ಯಾರ ಎಷ್ಟು ಉದ್ದ ಐತ್ರಿ ಅಪ್ಪ ಇವ್ರ ಹೆಸರ. ಇವ್ರದ ಎಷ್ಟ ಐತಪ್ಪ ಅಂದ್ರ ಇವ್ರದ್ದು ಇಟ್ಟೋರ್ದು ಎಷ್ಟು ಇರ್ಲಿಕ್ಕಲ್ರಿ. ಅನುಪ್ ಕಟ್ಟಿಗೆ ಕೌಶನೂರ್ಗೆ ಏಕ ಆಗೈತಲ್ಲ. ಬಸೆಟ್ಟಿವರಿ, ಇನ್ನೂ ನಿಮ್ಮ ಅಪಾಸ್ಯದ ಮಾತುಗಳನ್ನು ಬಿಟ್ಟಿಲ್ಲವೇ? ಹಾ ಮಾಮಾಜಿ, ಈ ರಾಮುನಿಗೆ ಏನು ಕೆಲಸ ಕೊಡಬೇಕು ಗೊತ್ತೇ? ಹಾ ಕನ್ವರ್, ಅವನಿಗೆ ಯಾವ ಕೆಲಸ ಕೊಡಬೇಕು ಕೊಟ್ಟು ಬಿಡು. ಇವನು ನಿಮ್ಮ ಪಾದರಕ್ಷೆಯನ್ನು ಹೊತ್ತುಕೊಂಡು ಹೋಗಿ ನಿಮ್ಮ ಮನೆಯ ತಳಬಾಗಿಲ ಹತ್ತಿರ ಹೋಗಿ ಇಟ್ಟು ಬರಬೇಕು. ಏ ಕನ್ವರ್, ಏನ್ ಬಗುತ್ತಾ ಇದ್ಯಾ? ಅವ್ರನ್ನ ಯಾರಂತ ತಿಳ್ಕೊಂಡಿದ್ಯೋ? ನಾನು ಪ್ರೀತಿಸುವ ಗೊತ್ತಮ್ಮ, ನೀನಿವರನ್ನು ಕರೆದುಕೊಂಡು ಬಂದ ಕೂಲಿ ಹಾಳು ಅಲ್ಲ. ಅವನು ಈ ಊರಿನ ಹುಲಿ. ನಿಮ್ಮ ಬಾವಿಯ ಎನ್ನುವ ಮಾತ್ರ ಮರಿಬೇಡಿ. ಈ ಸತ್ಯದಿದ್ದಲ್ಲ ಈ ಮಗನಿಗೆ ಈ ಕೆಲಸ ಕೊಟ್ಟಿದ್ದು. ಲೇ ಮಗನ ರಾಮು, ಮರ್ಯಾದೆಯಾಗ ಈ ಕೆಲಸ ಮಾಡ್ತೋ ಇಲ್ಲ ಮಗನ ಕೈಲಾಗದಲ್ಲೊಂದು ಮರಳಿ ಒಚ್ಚು. ಅಸಾಧ್ಯವೆಂಬುವ ಕೆಲಸ ಈ ರಾಮನ ಇತಿಹಾಸದಲ್ಲೇ ನಡೆದಿಲ್ಲ. ಅದೇನು ಅಂತ ಹೇಳಿ ನಾನು ಮಾಡುತ್ತೇನೆ. ಮಾಡದಿದ್ದರೆ ಇವನಿಗೆ ಎಲ್ಲಿಂದ ಬರಬೇಕು ಬಿಡಿಗಾಸು? ಇವನು ಒಂದು ವೇಳೆ ನಾವು ಹೇಳಿದ ಕೆಲಸ ಮಾಡದಿದ್ದರೆ ಇವನ ತಮ್ಮ ತಂಗಿ ನಮ್ಮ ಮನೆಯಲ್ಲಿ ಉಪವಾಸವಿರಬೇಕಾಗುತ್ತದೆ. ಆಗಲಿ ಕೊಡಿ ಯಜಮಾನ್ರೆ, ನೀವು ಹೇಳಿದ ಕೆಲಸ ನಾನು ಮಾಡುತ್ತೇನೆ. ಬೇಡ ರಾಮು, ಅಂತ ಕೆಲಸ ನೀನು ಮಾಡಬೇಡ ರಾಮು. ಹಾ ಸರ್, ನೀವು ಹೇಳಿದ ಕೆಲಸ ನಾನು ಮಾಡಾಯ್ತು. ನನಗೆ 10 ರೂಪಾಯಿ ಕೂಲಿ ಕೊಡ್ತೀರಾ? ನಾನು ಹೋಗಬೇಕು. ಹೇಗಾಯಿತು ಮಾಮಾಜಿ ಈ ಮಗನಿಗೆ ಅವಮಾನ? ಇನ್ನು ಮುಂದೆ ಈ ಊರಲ್ಲಿ ತಲೆ ಎತ್ತಿ ತಿರುಗಬಾರದು. ನಾವು ಮೆಟ್ಟು ಎಲ್ಲಿರಬೇಕೋ ಅಲ್ಲೇ ಇರಬೇಕು. ಹೇ ಮುಚ್ಚಿದ ಬಾಯಿ ಕರ್ವಾರ್, ಮುಚ್ಚು ಬಾಯಿ ಮಗನ. ಸತ್ತೂರು ಗಂಟೆ ಎತ್ತಿ ಹಾಕಲು ಈ ಬಂಡ ಗೌಡನ ನೆಟ್ಟಾಕ ಬಂದಿರುವ ನೀನೊಂದು ಬಿಡಾರು ನಾಯಿವೆ. ಪಾದರಕ್ಷ ಮಹಿಮೆ ನಿನಗೇನು ಗೊತ್ತಲೇ? ಪರಪೋಷಣನ ಮಕ್ಕಳ
ಆ ಪಾದರಕ್ಷೆ ಮಹಿಮೆ ಹೇಳ್ತೇನೆ ಕೇಳಲೇ. ಹಿಂದೆ ಮಹಾಶರಣ ಹರಳಯ್ಯನವರು ಬಸವಣ್ಣನವರಿಗೆ ಶರಣು ಎಂದರಂತೆ. ಆಗ ಬಸವಣ್ಣನವರು ಹೇಳಿದರಂತೆ, ಶರಣರಿಗೆ ಶರಣು ಮಹಾಶರಣು, ಶರಣು ಶರಣಾರ್ಥಿ ಎಂದರಂತೆ. ಆಗ ಹರಳಯ್ಯನ ದಂಪತಿಗಳು ಎಂದರಂತೆ, ಅಯ್ಯೋ ದೇವರೇ, ಇದು ಯಾವ ಶಿಕ್ಷೆ ನಮಗೆಂದು. ನಿಮ್ಮ ಗುಣಗಾನ ಎಷ್ಟು ಹೊಗಳಿದರೂ ತೀರದು ಎಂದು ತಮ್ಮ ಕೆಡುವ ಚರ್ಮವನ್ನು ತೆಗೆದು ಪಾದರಕ್ಷೆ ಮಾಡಿದರಂತೆ. ಪಾದರಕ್ಷೆ ಮಾಡಿ ಆ ಬಸವಣ್ಣನವರ ಮುಂದೆ ಇಟ್ಟರಂತೆ. ಆಗ ಚನ್ನ ಬಸವಣ್ಣನವರು ಹೇಳಿದರಂತೆ, ಇವು ನಾಡಿಡುವ ಮೆಟ್ಟಲ್ಲ, ಇವ ಕೂಡಲ ಸಂಗಮನಾಥನಿಗೆ ಅರ್ಪಿತ ಎಂದು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಹಾರಾಡಿದರಂತೆ. ಅದರಂತೆ ನಾವು ಮಾಡುವ ಕೆಲಸ ಯಾವುದೇ ಆಗಿರಲಿ ಅದನ್ನು ನಿಷ್ಠೆಯಿಂದ ಮಾಡಬೇಕು. ಅದು ಕಾಯಿಗೆ ಕೈಲಾಸವೆಂದು ಬಸವಣ್ಣನವರು ಹೇಳಿಲ್ಲವೇ? ಲೇಖನ ಚಕ್ಕ ಹೇಳಿದ್ರೆ ನೀನಲ್ಲ ಈ ಮನೆಯಲ್ಲಿ ಅಪ್ಪಕ್ಕ, ಈ ಮನೆಯಲ್ಲಿ ಅಪ್ಪಕ್ಕ ಪಕ್ಕ ಈ ಮನೆಯ ಬಾಬು. ಇನ್ನು ನೀವು ಅಂದುಕೊಂಡ ಹಾಗೆ ಕೊಟ್ಟಿರುವ ಪಾದರಕ್ಷೆ ನಿಮ್ಮ ಮಗನಿಗೆ ಕೊಡುವ ನಿಮ್ಮ ಮಾನವ ಪಾದರಕ್ಷೆ. ಇನ್ನು ನೀವು ಕೊಟ್ಟ 10 ರೂಪಾಯಿ 10 ಲಕ್ಷ ವರದಾನವೆಂದು ತಿಳಿದುಕೊಳ್ಳವೇ. ಗಂಡ ಸತ್ತವರು ಗಂಟು ಕಾಂಡು ಬೇಡ. ನನ್ನ ಮಗಳು ತಾನಾಗಿಯೇ ಬಂದು ನನ್ನ ಕೈ ಹಿಡಿದ ಮೇಲೆ ಇವಳ ಕೈ ಬಿಡ ಮಾತ್ರ ಇಲ್ಲ. ಏನು ಕಿತ್ಕೊಳ್ತೀವೋ ಕಿತ್ಕೋ, ನಾನು ನೋಡುತ್ತೇನೆ. ಎಂತ ಸಿಡ್ಲಿ ಅಂತ ಮಾತ್ರಿ ನಿಮಗೆ, ಎಂತ ಸಿಡ್ಲಿ ಅಂತ ಮಾತ ಡಬಲ್ದಾಗ ಕಟ್ಟಿ ಹೊಡೆದಂಗ್ ಮಾಡಿನಲ್ಲ. ಬಾಯಿ ಮುಚ್ಚಲೇ ಮಗನೇ, ಖಂಡರ್ಲಾಲ್ ಈ ಮಗನಿಗೆ ಸೇಡೆಂಬ ಬಾಣ, ಅದರಲ್ಲಿ ಸುಟ್ಟು ಭಸ್ಮ ಆಗಿ ಹೋಗಬೇಕು ನನ್ನ ಮಗ. ನನಗೆ ಆದ ಹೋಮಾನಕ್ಕೆ ತಪ್ಪಲೇಬೇಕು. ಮಹಾಭಾರತದಾಗಲಿ ಪಾಂಡವರು ವನವಾಸಕ್ಕೆ ಹೋದಂತೆ ಈ ಮಗನು ಅಣ್ಣ ತಂಗಿ ತಮ್ಮರನ್ನು ವನವಾಸಕ್ಕೆ ತಳ್ಳಿಬಿಡೋಣ. ಆಗಲೇ ಈ ನನ್ನ ಮನಸ್ಸಿಗೆ ನೆಮ್ಮದಿ. ಇದೇ ಈ ರುದ್ರೇಗೌಡನ ನಿರ್ಧಾರ. ಅದು ಮಾತ್ರ ಈ ಜಂಗಲೇ ಸಾಧ್ಯವಿಲ್ಲ. ನಿಮ್ಮಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಿಂದೆ ದ್ರೌಪದಿಯನ್ನು ಕೆಣಕಿದ್ದ ದುಶ್ಯಾಸನನ್ನು ಆ ಕೊಂದು ತಂದ ಹಾಗೆ ಇಂದಿಲ್ಲ ನಾಳೆ ಆದ್ರೂ ಸೀತೆಯನ್ನು ಹೊತ್ತೊಯ್ತಾರೆ. ಅದು ನಿಮಗೆ ನೆನಪಿರ್ಲಿ. ಬರ್ತೀನಿ, ಗುಡ್ ಬೈ. ಹಲೋ, ಯಾ ಗೌಡ? ಯಾವ ಗೌಡ ಇಲ್ಲ, ಅವ್ರ ಅಪ್ಪ ಸಮಪ್ಪ ಬೇಡಪ್ಪ. ಗೌಡಂದ ಇಲ್ಲಿ ಹೊರಬರ್ನಾಡಾಗಿ 3 ಬಾಗ್ಲಾಗಿ ದ್ವಾಮಾರಿ ಆಡಕತ್ತ. ದ್ವಾಮಾರಿ ಇಂತಂದ್ರ ಫೋನ್ ಹಚ್ತಾರ. ಹೇಳ ಲೇ ಬಸಟ್ಟಿ, ಯಾರು
ಅದಾರಿ ನಿಮ್ ಹಳೆ ಗಿರಾಕಿ ಹಂಚಿ ಮಲ್ಲಯ್ಯ ಒಂದು 90ಗೆ ಕಮ್ಮಿ ಬಿದ್ದೈತಿ ಗೌಡ್ರ ಕೈಯಾಗ ಫೋನ್ ಕೊಡು ಗೌಡ್ರ ಕೈಯಾಗ ಫೋನ್ ಕೊಡು ಗೌಡ್ರ ಕೈಯಾಗ ಫೋನ್ ಕೊಡು ಅವನೊಂದು ಒಂದೇ ರೀತಿ ರಿಪಿ ಹಚ್ಚಿಬಿಟ್ಟ. ಅದೇ ಇರ್ಲಿ ಬಿಡ್ರಿ, ಈಗ ನಿಮ್ಗೆ ಎಂತ ಅವಮಾನ ಆತ್ರಿ ದನರ, ಎಂತ ಅವಮಾನ ಆತ. ಆ ರಾಮಣ್ಣ ಸುಮ್ಮನೆ ಬಿಡ್ಬಾರ್ದ್ರಿ. ನೀವೇನು ಯೋಚನೆ ಮಾಡಬೇಡಿ ಮಾಮಾಜಿ, ಆ ಮಗನಿಗೆ ನಾನು ತಕ್ಕ ಪಾಠ ಕಲಿಸುತ್ತೇನೆ. ಹುಲಿಯ ಬಾಯಲ್ಲಿ ಜಿಂಕೆ ಮರಿ ಸಿಕ್ಕು ಹೇಗೆ ವಿಲವಿಲ ಅಂತ ಒದ್ದಾಡುತ್ತದೆ, ಹಾಗೆ ಈ ರಾಮೂರ ಸಂಸಾರ ನಮ್ಮ ಕೈಯಲ್ಲಿ ಸಿಕ್ಕು ಅಂತ ಒದ್ದಾಡುವಂತೆ ಮಾಡದಿದ್ದರೆ ನನ್ನ ಹೆಸರು ಕಣ್ಣೂರ್ ಲಾಲ್ನೇ ಅಲ್ಲ. ಕನ್ವರ್ಲಾಲ್, ಈ ಪರಿಸ್ಥಿತಿ ಗಂಭೀರವಾಗ್ತೈತಿ. ನಾಳೆಗೆ ನೀನು ಅಮೆರಿಕಕ್ಕೆ ಹೋಗಲು ಟಿಕೆಟ್ ಬುಕ್ ಮಾಡು. ನಾಳೆನೆ ನನ್ನ ಮಗಳು ಈ ಮನೆಯಲ್ಲಿ ಇರಬಾರದು. ಆ ರಾಮನನ್ನು ತುತ್ತುಕೋಡಿಗೆ ಗತಿ ಇಲ್ಲದಂತೆ ಮಾಡಲೇಬೇಕು. ಅವಳು ಸುಳ್ಳು ಸಿಕ್ಕಿರಬಾರದು. ಆವಾಗ ನನ್ನ ಮಗಳು ಮರಳಿ ಬರುವುದರೊಳಗಾಗಿ ಈ ರಾಮನನ್ನು ಮರೆತೇ ಬಿಟ್ಟಿರ್ತಾಳೆ. ಆಮೇಲೆ ಅವಳದು ನಿಂದ ಮೊದಲೇ ತಿಳಿದು. ಆಗಲಿ ಮಾಮಾಜಿ, ನಾನು ಹೇಗೆ ಬರುತ್ತೇನೆ. ನೋಡಿರಿ ದನಗಳ ಸ್ವಲ್ಪ ಯಾಕ ತಲಿಟ್ ಬಾಳ ಟೆನ್ಷನ್ ಅದಂತ ಕಾಣತೈತಿ. ಹೇಳಿ ನೋಡ್ರಿ, ಹಣ್ಣು ಕಟ್ಟಿ ಡೌನಲ್ಲಿ ಹೇಳೇನು ಅವನನ್ನು ಮುಚ್ಚು ಬಾಲೆ.